ಶಶಿ ಮೇಡಮ್, ನೀವು ಅರ್ಜೆಂಟಾಗಿ ಬನ್ನಿ. ಎಲ್ಲಿಗೆ ಕೇಶವ? ನಿಮ್ಗೊಂದು ದೃಶ್ಯ ಕಾವ್ಯನ ತೋರಿಸ್ಬೇಕು. ನೀವು ಬೇಗ ಬನ್ನಿ, ಹೇಳ್ತೀನಿ. ನಾನ್ ನಡೆದ್ರೆ ಅಣ್ಣಂಗೆ ಗೊತ್ತಾಗುತ್ತೆ. ಅವ್ರು ಇವಾಗ ತಿಳ್ಕೊಳ್ಳೋ ಸ್ಥಿತಿನಲ್ಲಿಲ್ಲ. ನೀವು ಫಾಸ್ಟಾಗಿ ನಡೀರಿ, ಹೇಳ್ತೀನಿ. ನಡೀರಿ. ಕೇಶವ, ಇದು ಕನ್ಸ ನಿಜನಾ? ಕನಸಿನಂತ ನಿಜ. ಇಷ್ಟು ಬೇಗ ಇಬ್ರು ಒಂದಾಗೋದ್ರು ಅಂದ್ರೆ ನಂಬೋಕೆ ಆಗ್ತಿಲ್ಲ. ನಂದು ಸೇಮ್ ಫೀಲಿಂಗ್ ಮೇಡಮ್. ಕೇಶವ, ಯಾಕೆ ಮೇಡಮ್ ಗಿಲ್ಲದ್ರಿ? ಕನ್ಸೋ ನಿಜನೋ ತಿಳ್ಕೊಳ್ಳೋಣ ಅಂತ. ನಿಮ್ಮನ್ನ ನೀವೇ ಗಿಲ್ಕೋಬೋದಿತ್ತಲ್ವಾ? ನಿನಗ್ ನೋವಾಯ್ತಾ? ಉರಿತಿದೆ ಮೇಡಮ್. ಹಾಗಾದ್ರೆ ನಿಜನೇ. ನಮ್ಮ ಪ್ರವರಾಕ್ಕೆ ಪ್ರೀತಿಲ್ ಬಿದ್ದಿದ್ದಾನೆ. ನಮ್ಮ ವರೂದಿನಿ ಕೂಡ ಬಿದ್ದಿದ್ದಾಳೆ. ಏನ್ ಮಾಡ್ತಿದ್ದೀರಾ ನೀವು? ಮನೆಗ್ ಬಂದಿರೋ ಗೆಸ್ಟ್ ಜೊತೆ ಹೀಗೇನಾ ಬಿಹೇವ್ ಮಾಡೋದು? ಹಲೋ, ನಾನು ನಿಮಗೆ ಹೆಲ್ಪ್ ಮಾಡಿದ್ದು ಬ್ಲಡ್ ವೇಸ್ಟ್ ಆಗ್ದಾಗೆ ತಡೆದೆ. ಅಂದ್ರೆ ನನ್ ರಕ್ತನ ಕುಡಿದ್ರಾ? ರಕ್ತ ಪಿಶಾಚಿನ ನೀವು? ಬ್ಲಡ್ ನಿಲ್ಸ್ದೆ ಅಂದ್ರೆ ಕುಡ್ದೆ ಅಂತ ಇದೆಯಲ್ಲ, ಯಾಕೆ? ಫಸ್ಟ್ ಏಡ್ ಮಾಡ್ದೇನೆ ಹೀಗ್ಯಾಕ್ ಮಾಡಿದ್ರಿ ಅಂತ ಕೇಳ್ದೆ. ನಾನು ಮಾಡಿದ್ದು ಫಸ್ಟ್ ಏಡೇ ಮೇಡಮ್. ಬ್ಲಡ್ ನಿಲ್ಲಿಸ್ಬೇಕು ಅಂದ್ರೆ ಅರಿಶಿನ ಹಾಕಿದ್ರೆ ಸಾಕು. ರಕ್ತ ಕುಡಿಬೇಕಾಗಿದ್ದ ಅಗತ್ಯ ಏನಿತ್ತು? ಆ ಟೈಮಲ್ಲಿ ನನಗೆ ತೋಚಿದ್ದು ಮಾಡಿದೆ. ಇಲ್ಲ, ಬೇಕು ಅಂತಾನೆ ನನ್ನ ಟಚ್ ಮಾಡ್ಬೇಕು ಅಂತ ಮಾಡಿದ್ರಿ ಅಂತ ಹೇಳಿ. ಎಕ್ಸ್ಕ್ಯೂಸ್ ಮೀ, ನಾನು ಹೆಲ್ಪ್ ಮಾತ್ರನೇ ಮಾಡಿದೆ. ಯಾವ ಸ್ವಾರ್ಥನೂ ಇಲ್ಲದೆ ತಾವ್ ಯಾವ ಸಹಾಯನೂ ಮಾಡಲ್ಲ ಅಲ್ವಾ? ನನ್ನ ಟಚ್ ಮಾಡ್ಬೇಕು ಅಂತಾನೆ ಮಾಡಿದ್ರಿ. ನನಗೆ ಹೆಣ್ಮಕ್ಳು ಅಂದ್ರೆ ಅಸಹ್ಯ. ಅವ್ರನ್ನ ಮುಟ್ಟೋದಿರ್ಲಿ, ಕನಿಷ್ಠ ಅವ್ರನ್ನ ನೋಡೋದಕ್ಕೂ ಇಷ್ಟಪಡಲ್ಲ. ಅಷ್ಟು ಅಸಹ್ಯ ಯಾಕೋ? ಆದ್ರೂ ನಿಮ್ಮನ್ನ ಹೆತ್ತಿದ್ದು ಕೂಡ ಒಬ್ಳು ಹೆಣ್ಣೆ. ಹುಡುಗಿ ಬೇರೆ, ಅಮ್ಮ ಬೇರೆ. ನಿಮ್ಮಮ್ಮ ಕೂಡ ಒಂದು ಸಮಯದಲ್ಲಿ ಹುಡುಗಿನೇ. ಅದಕ್ಕೆ ಏನಿವಾಗ? ನನ್ ಯಾಕೆ ಟಚ್ ಮಾಡಿದ್ರಿ ಹೇಳಿ? ಅರೆ, ಹೆಲ್ಪ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ಅಲ್ವಾ? ಅದೇ, ಯಾವ ಉದ್ದೇಶದಿಂದ ಮಾಡಿದ್ರಿ? ಮಾನವೀಯತೆಯಿಂದ ಮಾಡಿದೆ. ಓ, ನಿಮಗ್ ಮಾನವೀಯತೆ ಕೂಡ ಇದ್ಯಾ? ಇವರು ಮತ್ತೆ ಸ್ಟಾರ್ಟ್ ಮಾಡಿದ್ರು ಕೇಶವ. ಪರವಾಗಿಲ್ಲ ಮೇಡಮ್, ಈ ಜಗಳನೇ ನಾಳೆ ಪ್ರೀತಿಯಾಗಿ ಬದಲಾಗುತ್ತೆ ಅಂತ ನೀವೇ ಹೇಳಿದ್ರಲ್ವಾ? ಹೌದಲ್ವಾ? ಮಾಡಿ, ಇನ್ನೂ ಜಗಳ ಮಾಡಿ, ತುಂಬಾ ಚೆನ್ನಾಗಿ ಮಾಡಿ. ತುಂಬಾ ಜಾಸ್ತಿ ಮಾಡಿದ್ರೆ ಎಲ್ಲ ಉಲ್ಟಾ ಆಗೋಗುತ್ತೇನೋ ಮೇಡಮ್. ಏನಾಗಲ್ಲ, ನೋಡ್ತಾ ಇರು, ಅವರಿಬ್ರ ಮಧ್ಯೆ ಪ್ರೀತಿ ಹುಟ್ಟುತ್ತೆ. ಅಂದ್ರೆ ನಾನ್ ಮನುಷ್ಯನೇ ಅಲ್ಲ ಅಂತ ಇದೆಯಾ? ಮನುಷ್ಯನೇ ಆಗಿದ್ರೆ ಮತ್ತೊಬ್ರು ಆಸ್ತಿನ ಬಲವಂತವಾಗಿ ಕಿತ್ಕೊಳ್ಳಲ್ಲ. ಒಂದ್ ಟೈಮಲ್ಲಿ ಅದು ನಮ್ಮ ಆಸ್ತಿ ಅಲ್ಲ, ನಿಮ್ಮಪ್ಪ ಮಾಡಿರೋ ದಾನ ಧರ್ಮಗಳು. ಅಪ್ಪನ ಒಳ್ಳೆತನನ ಉಪಯೋಗಿಸ್ಕೊಂಡ ಸ್ವಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಹಾಗಂತ ಸಮರ್ಥಿಸ್ಕೊಳ್ತಿದ್ದೀರಾ? ನಿಮಗ್ ನೀವೇ ಮೋಸ ಮಾಡ್ಕೋತಿದ್ದೀರಾ. ನಂದು ಸ್ವಾರ್ಥನೋ ಮೋಸನೋ ನಿನಗೆ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ನನಗಿಲ್ಲ. ನನ್ನ ಬಿಹೇವಿಯರ್ ನಿನಗಿಷ್ಟ ಆಗಿಲ್ಲ ಅಂದ್ರೆ ಮನೆಯಿಂದ ಹೊರಟೋಗು. ಶಶಿಗೆ ಕ್ಯೂರ್ ಆಗೋವರೆಗೂ ಹೋಗಲ್ಲ ಅಂತ ಹೇಳ್ದೆ ಅಲ್ವಾ? ನಿನ್ನ ಹೇಗ್ ಕಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಮಾತನ್ನ ಈಗಾಗ್ಲೇ 10 ಸಲ ಹೇಳಿದ್ರಿ. ಹೇಳೋದಲ್ಲ, ಕಳಿಸ್ತೀನಿ. ನೀವೇನ್ ಮಾಡಿದ್ರು ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಹೇಗ್ ಹೋಗಲ್ವೋ ಅದನ್ನು ನೋಡ್ತೀನಿ. ಚಾಣಕ್ಯ ಇಲ್ಲಿರೋದು ದಿವ್ಯ. ಅಣ್ಣ ಬರ್ತಿದ್ದಾನೆ, ನಡಿ ನಡಿ ನಡಿ. ಏನಾಯ್ತು ಸ್ವಾಮಿ? ಜಗನ್ನಾಟಕ ಶುರುವಾಯಿತು. ಜಗನ್ನಾಟಕನ? ಹೌದು. ಹೊಸ ತಲೆಮಾರಿನಲ್ಲಿ ಹೊಸ ಕತೆ ಶುರುವಾಗಿದೆ. ಪ್ರೀತಿನ ಚಿಗುರಿಸಿ ಹೊಸ ಕತೆ ಶುರುವಾಗತ್ತೆ.
ಇದು ಶುಭ ಸೂಚಕನ ಸ್ವಾಮಿ. ನಾಟಕ ಶುರುವಾಗಿರೋದು ಈಗಷ್ಟೇ ಅಲ್ವಾ, ಆಗಲೇ ಆ ಥರ ಯಾಕೆ? ಮುಂದೆ ಮುಂದೆ ಎಷ್ಟೆಷ್ಟು ಮೆಟ್ಟಲುಗಳು ಹಂತಗಳು ಇದೆ. ಅಂದ್ರೆ ಸ್ವಾಮಿ, ನೀವು ಹೇಳಿದ ಕತೆ ಅರ್ಧದಲ್ಲೇ ಮುಗ್ದೋಯ್ತು. ಶುರುವಾಗ್ತಿರೋ ಈ ಕತೆ ಆದರೂ ಸುಖಾಂತ್ಯವಾಗುತ್ತಾ? ಯಾರಿಗೆ ಗೊತ್ತು, ವಿಧಿ ಯಾವಾಗ ಯಾವ ತಿರುವು ತೆಗೆದುಕೊಳ್ಳುತ್ತೋ ಕಾದು ನೋಡೋದನ್ನು ಬಿಟ್ಟರೆ ಮೊದಲೇ ಹೇಳೋಕ್ಕೆ ನನ್ನ ಕೈಲಾಗತ್ತಾ, ನಿನ್ನ ಕೈಲಾಗತ್ತಾ? ಈ ಪ್ರಣಯ ಘಟ್ಟದ ಜೊತೆಗೆ ಒಂದು ಅಪಾಯಕಾರಿಯಾದ ಘಟ್ಟ ಕೂಡ ಕಣ್ಣು ಮುಂದೆ ಕಾಣಿಸ್ಕೊಳ್ಳುತ್ತೆ. ಅಪಾಯನ? ಹುಲಿ ಬೇಟೆಗೆ ಇಳಿಯುತ್ತೆ. ನಿಜವಾದ ವಾರಸ್ದಾರ ಅಖಾಡಕ್ಕೆ ಇಳಿತಿದ್ದಾನೆ, ದ್ವೇಷನ ತೀರ್ಸ್ಕೋತಾನೆ, ಎಚ್ಚರಿಕೆಯನ್ನು ಕೊಡ್ತಾನೆ. ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ಸೇಡು, ಮಧ್ಯದಲ್ಲಿ ಹುಲಿ ಬೇಟೆ. ಆಟ ರೋಚಕವಾಗಿ ಸಾಗುತ್ತೆ. ಇದೇನು ದಿವ್ಯಾ 2 ದಿನ ರೆಸ್ಟ್ಗೋಸ್ಕರ ಹೋಗಿದ್ದಾಳೆ ಅಂತ ಅಜ್ಜಿ ಹೇಳಿದ್ರು. ಆಗ್ಲೇ ವಾಪಸ್ ಬಂದ್ರಲ್ಲ. ಚಂದ್ರಿಕಾ, ಚಂದ್ರಿಕಾ, ಚಂದ್ರಿಕಾ! ಅಬ್ಬಬ್ಬಾ, ಏನ್ ಪೌಡ್ರು, ಯಾಕೆ ಕಿರ್ಚ್ತಿದ್ದೀರಾ? ಅಲ್ಲಿ ನೋಡು, ಆ ದಿವ್ಯಾ ಬಂದ್ಲು. ಡ್ರೈವರ್, ದಿವ್ಯಾ ಎಲ್ಲಿ? ಅದು ಮೇಡಮ್ ಅವ್ರು ಬಂದಿಲ್ಲ ಮೇಡಮ್. ಎಲ್ಲಿಗೆ ಹೋದ್ಲು? ಕಾರು ಬ್ರೇಕ್ ಡೌನ್ ಆಗಿತ್ತು, ರಿಪೇರಿ ಮಾಡಿಸ್ಕೊಂಡು ತಗೊಂಡ್ ಬಂದೆ ಮೇಡಮ್. ಕಾರ್ ವಿಷಯ ಬಿಡು, ದಿವ್ಯಾ ಎಲ್ಲಿ? ದಿವ್ಯಾ ಮೇಡಮ್ಗೆ ಚಾಣಕ್ಯ ಸರ್ ಲಿಫ್ಟ್ ಕೊಟ್ಟು ಅವ್ರ ಮನೆ ಕರ್ಕೊಂಡು ಹೋದ್ರು ಮೇಡಮ್. ಓಹೋ, ದಿವ್ಯಾ ಚಾಣಕ್ಯ ಮನೆಗೆ ಹೋಗಿದ್ದಾಳಾ? ದಿವ್ಯಾ ಚಾಣಕ್ಯನ ಮನೆಗೆ ಹೋಗೋದು ಅಂದ್ರೇನು ಚಂದ್ರಿಕಾ? ಅದೇ ನನಗೂ ಅರ್ಥ ಆಗ್ತಿಲ್ಲ ಪೌಡ್ರು. ಅಯ್ಯಯ್ಯೋ, ಅವರಿಬ್ರು ಎಣ್ಣೆ ಸಿಗಗ ಇದ್ದ ಹಾಗೆ ಒಟ್ಟಿಗೆ ಹೇಗೆ ಹೋದ್ರು? ಚಾಣಕ್ಯನೇ ಪ್ಲಾನ್ ಮಾಡಿ ಕರ್ಕೊಂಡು ಹೋದ್ನಾ, ಇಲ್ಲ ದಿವ್ಯಾ ಪ್ಲಾನ್ ಮಾಡಿ ಹೋಗಿದ್ದಾಳಾ? ಚಾಣಕ್ಯ ಪ್ಲಾನ್ ಮಾಡಿದ್ರೆ ದಿವ್ಯಾ ಕಂಡು ಹಿಡಿಯೋದಿಲ್ವಾ? ದಿವ್ಯಾ ಪ್ಲಾನ್ ಮಾಡಿದ್ರೆ ಚಾಣಕ್ಯ ಕಂಡು ಹಿಡಿಯೋದಿಲ್ವಾ? ಅವರಿಬ್ರು ಅಸಾಧ್ಯರು. ಈ ಡ್ರೈವರ್ ನಮ್ಗೆ ಸುಳ್ಳು ಹೇಳಿದ್ನೇನೋ ಪೌಡ್ರು. ಅವನು ಯಾಕೆ ನಮ್ಗೆ ಸುಳ್ಳು ಹೇಳ್ತಾನೆ? ಇಲ್ಲಿ ನೋಡು, ಈ ವಿಷಯನ ತಕ್ಷಣ ನಿತ್ಯಗೆ ಹೇಳೋಣವಾ? ಅವಳೇನಾದ್ರೂ ಕಮ್ಮಿನಾ ಪೌಡ್ರು? ಅವಳು ನಮ್ಗಿಂತ ಜಾಸ್ತಿ ನೆಟ್ವರ್ಕ್ ಇಟ್ಟಿದ್ದಾಳೆ. ದಿವ್ಯಾ ಚಾಣಕ್ಯ ಮನೆಗೆ ಹೋಗಿರೋದು ನಿಜಾನೇ ಆಗಿದ್ರೆ ಇಷ್ಟೊತ್ತಿಗೆ ನಿತ್ಯ ಗೊತ್ತಾಗಿರುತ್ತೆ. ಹೌದಲ್ವಾ? ಹಾ, ನಿತ್ಯಗೆ ಯಾವುದು ಪ್ರೈವೇಟ್ ಸ್ಯಾಟಲೈಟ್ ಇದ್ದಾಗಿದೆ ಚಂದ್ರಿಕಾ. ಯಾವ ವಿಷಯ ಆದ್ರೂ ತಕ್ಷಣ ಗೊತ್ತಾಗೋಗುತ್ತೆ. ಅವಳಿಗೆ ಹೇಗ್ ಗೊತ್ತಾದ್ರೆ ನಮ್ಗೇನು? ದಿವ್ಯಾ ಚಾಣಕ್ಯ ಮನೆಗೆ ಯಾಕೆ ಹೋದ್ಲು ಅಂತ. ಅಥವಾ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಿಲ್ಲ ಅಲ್ವಾ? ಹಾಗ್ ನಡೆದ್ರೆ ನಿತ್ಯ ಆಸೆ ನಿರಾಸೆ ಆದಾಗೆ. ಏನ್ ಹೇಳ್ತಿದ್ದೀರಾ ಪೌಡ್ರು? ದಿವ್ಯಾ ಚಾಣಕ್ಯ ಜಗಳ ಮಾಡೋದು ನಿಲ್ಸಿ ಫ್ರೆಂಡ್ಸ್ ಆದ್ರೇನೋ? ಇಬ್ಬರ ಮಧ್ಯ ಕೆಮಿಸ್ಟ್ರಿ ವರ್ಕ್ ಆಗಿ ಲವ್ವರ್ ಆಗಿದಾರೇನೋ? ನಾಳೆನೋ ನಾಡಿದ್ದು ಅವರಿಬ್ರು ಮದುವೆ ಮಾಡ್ಕೋತಾರೇನೋ? ಚಾನ್ಸೇ ಇಲ್ಲ ಪೌಡ್ರು. ಹಾವು ಮುಂಗ್ಸಿ ಹೇಗ್ ಒಂದಾಗುತ್ತೆ? ಅಷ್ಟ್ ಯಾಕೆ ಚಂದ್ರಿಕಾ? ಜೈ ಗಂಗಾ ವಿಷಯದಲ್ಲಿ ಇದೇ ತಾನೇ ನಡೆದಿದ್ದು. ಮೊದಲು ಜಗಳ ಮಾಡ್ಕೊಂಡ್ರು, ಆಮೇಲೆ ಲವ್ವರ್ಸ್ ಆದ್ರು, ಆಮೇಲೆ ಕಪಲ್ಸ್ ಆದ್ರು. ಅಬ್ಬಾ, ಅವ್ರು ಬೇರೆ ಇವ್ರು ಬೇರೆ. ಜನರೇಷನ್ ಬದಲಾಗಿರ್ಬೋದು, ಆದ್ರೆ ಹುಡುಗ ಹುಡುಗಿ ಮಧ್ಯ ಕೆಮಿಸ್ಟ್ರಿ ಬದಲಾಗಿಲ್ಲ. ಇಬ್ರು ವಯಸ್ಸಿಗೆ ಬಂದಿದ್ದಾರೆ, ಮತ್ತೆ ಪ್ರೀತಿಲ್ ಬೀಳಕ್ಕೆ ಎಷ್ಟೊತ್ತಮ್ಮ? ಹಾಗಂತೀರಾ? ಜೊತೆಗೆ ದೇವಿಪುರದಲ್ಲಿ ಆ ಸ್ವಾಮೀಜಿ ಏನ್ ಹೇಳ್ದ? ಸದ್ಯದಲ್ಲಿ ದಿವ್ಯಗೆ ಕಲ್ಯಾಣಗಳಿಗೆ ಶುರುವಾಗುತ್ತೆ ಅಂದ. ಅಂದ್ರೆ ದಿವ್ಯಗೆ ಸದ್ಯದಲ್ಲೇ ಮದುವೆ ಆಗುತ್ತೆ ಅಂತ. ಅದಕ್ಕೆ ಇದು ನಾಂದಿ ಏನೋ? ಹಾಗಾದ್ರೆ ದಿವ್ಯಾನ ಮದ್ವೆ ಆಗೋನು ಚಾಣಕ್ಯ ಅಂತಾಯ್ತು.
ಏನಾಯ್ತು ಮೇಡಮ್ ಅಷ್ಟು ಜೋರಾಗಿ ಕಿರ್ಚ್ಕೊಂಡ್ರಿ? ಸ್ವಿಚ್ ಬೋರ್ಡ್ ಶಾಕ್ ಹೊಡಿತಿದೆ. ಚಾನ್ಸೇ ಇಲ್ಲ ಮೇಡಮ್. ಸ್ವಿಚ್ ಬೋರ್ಡ್ ಶಾಕ್ ಹೊಡೆಯೋದು ಅಂದ್ರೆ ಏನು? ನನಗೇನಾದ್ರೂ ಹುಚ್ಚ ಅನ್ಕೊಂಡಿದ್ಯಾ? ನೀನೇ ಹೋಗಿ ನೋಡು. ಈಗಲೇ ಹೋಗಿ ನೋಡ್ತೀನಿ ಮೇಡಮ್. ನಿಜಾನೇ ಮೇಡಮ್, ಮೇನ್ ಬೋರ್ಡಲ್ಲಿ ಏನೋ ಪ್ರಾಬ್ಲಮ್ ಆಗಿದೆಯೇನೋ. ಹೋಗಿ ನೋಡು. ಮೇಡಮ್ ಮೇಡಮ್, ಯಾರೋ ಮೇನ್ ಬೋರ್ಡಲ್ಲಿ ವೈರ್ನ ಕನೆಕ್ಟ್ ಮಾಡಿದ್ದಾರೆ. ಯಾರು ಮಾಡಿರೋದು? ಗೊತ್ತಿಲ್ಲ ಮೇಡಮ್. ಅನಂತ, ನಮ್ಮ ಮನೆಗೆ ಯಾರೋ ಬಂದು ಹೋಗಿದ್ದಾರೆ. ನಾನು ಇಲ್ಲೇ ಇದ್ದೀನಲ್ಲ ಮೇಡಮ್. ಯಾರು ಬಂದಿರ್ತಾರೆ? ಬಂದಿದ್ರು ಅಂತ ಹೇಳ್ತಿದ್ದೀನಿ ಅಲ್ವಾ. ಹೋಗಿ CCTV ಫುಟೇಜ್ ತಗೊಂಡ್ ಬಾ. ಸರಿ ಆಯ್ತು ಮೇಡಮ್. ಪ್ಲೇ ಮಾಡು. ಮೇಡಮ್, ಯಾರು ಮೇಡಮ್ ಇವನು? ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾನೆ? ಅವನಿಗೆ ಸಾವು ಹತ್ರ ಬಂದು ನನ್ನ ಹತ್ರ ಬಂದಿದ್ದಾನೆ. ಮೇಡಮ್, ಒಂದು ವೇಳೆ ಏನಾದರೂ ದಿವ್ಯಾ ಕಳಿಸಿರ್ಬೋದ ಇವನ್ನ? ಅವಳು ಇಂಥ ಕೆಲಸ ಮಾಡಲ್ಲ. ಮತ್ತೆ ಯಾರು ಕಳಿಸಿರ್ಬೋದು ಮೇಡಮ್? ಅಭಿ ಏನಾದರೂ ಕಳಿಸಿದ್ದಾನ ಮೇಡಮ್? ಅವನು ಯಾರಾಗಿದ್ರು, ಎಲ್ಲೇ ಇದ್ರು, ಹೇಗೆ ಇದ್ರು, 24 hours ಅಲ್ಲಿ ನನ್ನ ಮುಂದೆ ಇರಬೇಕು ಅನಂತ. ಓಕೆ ಮೇಡಮ್. ಕೇಶವ, ಈ ಡ್ರೆಸ್ ಹೇಗಿದೆ? ಸೂಪರ್ ಮೇಡಮ್. ಶಶಿ,
ನಿನ್ ಡ್ರೆಸ್ ನನಗೆ ಕರೆಕ್ಟ್ ಆಗಿ ಫಿಟ್ ಆಗಿದೆ. ಹೌದು ಅದ್ಗೆ. ಅದ್ಕೇನಾ? ಸಾರಿ ದಿವ್ಯಾ, ಏನೋ ಯೋಚನೆ ಮಾಡ್ತಾ ಹಾಗಂದ್ಬಿಟ್ಟೆ. ಇಟ್ಸ್ ಓಕೆ. ಡಿನ್ನರ್ ಮಾಡೋಣವಾ? ಊಟ ತಗೊಂಡ್ಬರ್ತೀನಿ. ನಿಮ್ ತಂಗಿ ಡ್ರೆಸ್ ಹಾಕೊಂಡಿದೀನಿ ಅಂತ ಫೀಲ್ ಆಗ್ಬೇಡಿ ಸರ್. ನಿಮ್ ಡ್ರೆಸ್ ಹಾಕೊಂಡಿಲ್ವಲ್ಲ ಅಂತ ಸಂತೋಷ ಪಡಿ. ನನ್ನ ತಂಗಿ ಡ್ರೆಸ್ ಟಚ್ ಮಾಡಿದಷ್ಟು ಈಸಿ ಅಲ್ಲ ನನ್ನ ಡ್ರೆಸ್ ಟಚ್ ಮಾಡೋದು. ಎಲ್ಲಿ ನೀವು ಅಳ್ತೀರೋ ಅಂತ ನಿಮ್ ಡ್ರೆಸ್ ಹಾಕೊಳ್ಳಿಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ನಿಮ್ ಸೂಟು ಬುಟ್ಟು ಹಾಕೋತಿದ್ದೆ. ಎಷ್ಟೇ ಆದ್ರೂ ನಾವಿಬ್ರು ಬಿಸ್ನೆಸ್ ಪೀಪಲ್ ಅಲ್ವಾ? ಯಾಕೆ? ನೀವು ನನ್ ಬೆರಳನ್ನ ಟಚ್ ಮಾಡಿ ನನ್ ರಕ್ತ ಕುಡಿಬಹುದು, ಆದ್ರೆ ನಾನು ನಿಮ್ ಈಗೋನ ಟಚ್ ಮಾಡಬಾರ್ದಾ? ನನ್ ಈಗೋನ ರೊಚ್ಚಿಗೇಳ್ಸಿದ್ರೆ ರಿಸಲ್ಟ್ ಬೇರೆ ರೇಂಜ್ ಅಲ್ಲಿ ಇರುತ್ತೆ. ನನಗೂ ಒಂದು ರೇಂಜ್ ಇದೆ ಸರ್. ಅಯ್ಯೋ, ಇವ್ರು ಮತ್ತೆ ಸ್ಟಾರ್ಟ್ ಮಾಡಿದ್ರಲ್ಲ. ದಿವ್ಯಾ, ಹಸಿವಾಗ್ತಿದೆ. 1 ಮಿನಿಟ್ ಶಶಿ. ನನ್ನ ಫ್ರೆಂಡ್ಗೆ ಹಸ್ವಾಗ್ತಿದ್ಯಂತೆ, ಹೋಗಿ ಬಡಿಸ್ತೀನಿ. ಬಾ ಶಶಿ. ನಿಮ್ಮನೇಲೆ ಊಟ ಮಾಡ್ತೀಯಲ್ವಾ? ಇವತ್ ನಮ್ಮನೇಲಿ ಮಾಡು. ಅಂದ್ರೆ ಮೇಡಮ್, ಓ, ನಿಮ್ ಸರ್ ತಿಂದೇನೆ ನೀನ್ ಏನು ತಿನ್ನಲ್ಲ ಅಂತ ಆಯ್ತು. ಪರವಾಗಿಲ್ಲ, ಎಲ್ಲರಿಗೂ ಸೇರ್ಸೆ ಅಡ್ಗೆ ಮಾಡಿದೀನಿ. ಅವ್ರಿಗೂ ಕೂಡ ಬರೋದು ಕೇಳು. ಸರ್ ಡಿನ್ನರ್ಗೆ ಬನ್ನಿ ಅಂತಿದ್ದಾರೆ. ಇನ್ನೊಬ್ರು ಮಾಡಿದ್ದನ್ನ ನಾನು ತಿನ್ನಲ್ಲ. ಅಷ್ಟೊಂದು ಮಡಿ ಅಂದ್ರೆ ಹೇಗೆ ಕೇಶವ? ನಂದು ಮಡಿ ಗಿಡಿ ಅಲ್ಲ, ಡಿಸಿಪ್ಲಿನ್. ಡಿನ್ನರ್ ಹತ್ರ ಕೂಡ ಡಿಸಿಪ್ಲಿನ್. ನಾನ್ ಏನೇ ಆದ್ರೂ ಪದ್ಧತಿಯಿಂದ ಮಾಡ್ತೀನಿ. ಹೊಟ್ಟೆ ಹಸ್ವಾದಾಗ ಪದ್ಧತಿ ಓಡ್ ಹೋಗಿರತ್ತೆ. ಹಲೋ, ಬೇಕು ಅಂದ್ರೆ ಹೊರಗಡೆಯಿಂದ ತರಿಸ್ಕೊಂಡು ತಿಂತೀನಿ. ನೀನ್ ಮಾಡಿ ತಿನ್ನೋ ಕರ್ಮ ನನಗಿನ್ನೂ ಬಂದಿಲ್ಲ. ಹಾಗನ್ಕೊಂಡ್ರೆ ನಿಮ್ ಕರ್ಮ. ಕೇಶವ, ಅವಳು ನಿಜವಾಗ್ಲೂ ಜಯಂಕಲ್ ಡಾಕ್ಟ್ರೇನಾ? ಆ ಡೌಟ್ ನಿಮ್ಗೆ ಯಾಕೆ ಬಂತು ಸರ್? ಜಯಂಕಲ್ ಎಷ್ಟು ಡಿಸೆಂಟ್ ಆಗಿರ್ತಾರೆ, ಇವಳೇನು ಇಷ್ಟು ಇಂಡಿಸೆಂಟ್ ಆಗಿದ್ದಾಳೆ.